ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ಅಪ್ಪ ದೇವರೇ. ನಾವು ಕೇಳುತ್ತೇವಪ್ಪ ಸ್ವಾಮಿ. ದೇವರೇ, ಕರ್ತನೆ ಕೇಳಿದ ಮಾತ್ರವಲ್ಲದೆ ಸ್ವಾಮಿ, ಅದು ಪ್ರಕಾರನೇ ಜೀವಿಸಲಿಕ್ಕೆ ಸ್ವಾಮಿ. ಆದರೆ ಮನುಷ್ಯನ ಬಲ ಸಾಲದು. ದೇವರ ಸ್ತೋತ್ರ. ಪವಿತ್ರಾತ್ಮರೇ ಸ್ವಾಮಿ, ಎಲ್ಲ ವಿಷಯದಲ್ಲೂ ನೀವು ನಮ್ಮ ಜೊತೆಗಾರನಾಗಿತ್ತು ಸ್ವಾಮಿ. ಎಲ್ಲ ವಿಷಯಗಳನ್ನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಯೇಸು ಸ್ವಾಮಿ ನಾಮದಲ್ಲಿ ತಂದೆ. 1ನೇ ಪೇತ್ರ 2ನೇ ಅಧ್ಯಾಯ, ಅದರಲ್ಲಿ 24ನೇ ವಚನವನ್ನು ತೆಗೆದುಕೊಳ್ಳೋಣ. 1ನೇ ಪೇತ್ರ ಬರೆದ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನದಿಂದ ತೆಗೆದುಕೊಳ್ಳೋಣ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡನು. ಹಾಲೆಲೂಯಾ. ಯೇಸು ಸ್ವಾಮಿ ಈ ಲೋಕದಲ್ಲಿ ಎಲ್ಲ ಮನುಷ್ಯರ ಪಾಪವನ್ನು ತಾನು ಹೊತ್ತುಕೊಂಡು ಶಿಲುಬೆಯ ಮರಣದ ಕಂಬವನ್ನು ಹೇರಿದೆ ಅಂತ ಈ ವಾಕ್ಯ ಪೇತ್ರನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಅದೇ ಇವತ್ತು ದಿವಸ ನಾವು ಆಚರಣೆ ಮಾಡುವಂತ ಇದಾಗಿದೆ. ಅದು ಆಚರಣೆಕ್ಕಿಂತ ಹೆಚ್ಚಾಗಿ ಅದನ್ನು ನೆನಪು ಮಾಡಿಕೊಂಡಿದ್ದೇವೆ. ಹಾಲೆಲೂಯಾ. ಯಾಕಂದ್ರೆ ಆ ಥರ ಕಷ್ಟಗಳನ್ನ ಇದುವರೆಗೂ ಯಾರೂ ಹೊತ್ತಿಲ್ಲ, ಇನ್ನು ಮುಂದೆ ಹೋರಲಾರರು. ಅಂತ ಭಯಂಕರವಾದ ಆ ಶಿಲುಬೆನ ಎತ್ತುಕೊಂಡು ಯೇಸು ಸ್ವಾಮಿ ಇಲ್ಲಿ ಚೆಡಿ ಎಟ್ಟುಗಳನ್ನು ತೆಗೆದುಕೊಂಡು ಯಾತಕ್ಕೋಸ್ಕರ ಎಲ್ಲ ಲೋಕದ ಮನುಷ್ಯರನ್ನ ಪಾಪವನ್ನ ತನ್ನ ಮೇಲೆ ಹಾಕಿಕೊಂಡು ನಮ್ಮನ್ನೆಲ್ಲ ಶುದ್ಧಿ ಮಾಡಿ, ಇನ್ನು ಮುಂದೆ ನೀವು ಪಾಪ ಮಾಡಬೇಡ್ರಿ ಎಂಬುದಾಗಿ ಸೂಚಕ ಕಾರ್ಯದೊಂದಿಗೆ ಈ ವಾಕ್ಯ ನಮಗೆ ಸಾರಲ್ಪಟ್ಟಿದೆ. ಹಾಲೆಲೂಯಾ. ಇದನ್ನು ನಾವು ತಿಳಿದಂಥವರು ಇನ್ನು ಮುಂದೆ ಯಾವ ಪಾಪಗಳನ್ನು, ತಪ್ಪುಗಳನ್ನು, ಸುಳ್ಳುಗಳನ್ನು ಆಡದೆ ದೇವರ ನಾಮವನ್ನು ಮಹಿಮೆ ಪಡಿಸುವಂತರಾಗಿರಬೇಕು. ಒಂದು ಸಣ್ಣ ಪಾಪಗಳನ್ನು ಮಾಡಿದರೂ ಸತ ನಾವು ಯೇಸು ಸ್ವಾಮಿಗೆ ನಾವು ಮಕ್ಕಳಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಲೆಲೂಯಾ. ಅದಕ್ಕೆ ಸೌಲನಿಗೆ ದೇವರು ಹೇಳ್ತಾರೆ, ಮತ್ತೆ ನೀನು ಯಾರು ಅಂದ್ರೆ ನೀನು ಶಿಲುಬೆಗೆ ಹಾಕಿಸಲ್ಪಟ್ಟ ಯೇಸು ನಾನು. ಹಾಲೆಲೂಯಾ. ಯಾಕೆ ನೀವು ಪಾಪ ಮಾಡಿ ಮತ್ತೆ ನನ್ನನ್ನು ಶಿಲುಬೆಗೆ ಹಾಕ್ತೀರಿ? ಹಾಲೆಲೂಯಾ. ಅದಕ್ಕಾಗಿ ಇಲ್ಲಿ ವಾಕ್ಯ ತಿಳಿದಂಥವರು, ಓದುವಂಥವರು, ಧ್ಯಾನಿಸುವಂಥವರು ಅದರ ಪ್ರಕಾರನೇ ಜೀವಿಸಬೇಕು ಅಂತ ಯೇಸು ಸ್ವಾಮಿ ನಮ್ಮನ್ನ ಕರೆದಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ಈ ಲೋಕದಲ್ಲಿರುವಂಥವ್ರಿಗೂ ಈ ವಾಕ್ಯವನ್ನ ಸಾರಬೇಕಾಗಿದೆ. ಯಾತಕ್ಕೋಸ್ಕರ ಯೇಸು ಸ್ವಾಮಿ ಶಿಲುಬೆಗೆ ಏರಿದ್ರು? ಯಾತಕ್ಕೋಸ್ಕರ ಮರಣದ ಕಂಬವನ್ನ ಏರಿದರು? ಯಾತಕ್ಕೆ ತನ್ನ ಪ್ರಾಣವನ್ನೇ ತಾನು ಬಿಟ್ಟರು ಎಂಬುದಾಗಿ ನಾವಿಲ್ಲಿ ನೋಡುವಾಗ ನಮಗೆ ಚೆನ್ನಾಗಿ ಗೊತ್ತಾಗ್ತದೆ. ನಮ್ಮ ಪಾಪಗಳನ್ನು ತಾನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನೋ ಆತನು ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಹಾಲೆಲೂಯಾ. ಯೇಸು ಸ್ವಾಮಿ ಒಂದೊಂದು ಬಾಸುಂಡೆಗಳಿಂದ ನಮಗೆಲ್ಲ ಗುಣವಾಯಿತು. ಇವತ್ತು ರೋಗದಲ್ಲಿ ಇರುವಂಥವ್ರು ಆಗಿದ್ದರು ಸತ ಅವರಿಗೆ ಯೇಸುವಿನ ಹೆಸರಿನಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಎಲ್ಲ ರೋಗವನ್ನು ಬಿಟ್ಟು ಹೋಗ್ತದೆ. ಅನೇಕ ಸಮಸ್ಯೆಗಳಿರ್ಬೋದು, ಅನೇಕ ತೊಂದರೆ ತಾಪತ್ರೆಗಳಿರ್ಬೋದು, ಎಲ್ಲ ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡುವುದರ ಎಲ್ಲವನ್ನು ಬಿಟ್ಟು ಹೋಗ್ತದೆ. ಪ್ರಿಯನಾದ ದೇವರ ಮಕ್ಕಳೇ, ಇದು ನಾವು ಚೆನ್ನಾಗಿ ತಿಳಿದಿರಬೇಕು. ನಾವು ಈ ಅರಮನಸ್ಸಿನಿಂದ, ಈ ಅರ್ಧಂಬರ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಹಾಲೆಲೂಯಾ ಯಾಕೋ ಇದು ಹೋಗ್ಲಿಲ್ಲ ಅಂದ್ರೆ ಹೋಗುವುದಿಲ್ಲ. ಯಾಕಂದ್ರೆ ದೇವರು ನಮ್ಮ ಬಾಯಿಗಳನ್ನ ನೋಡುವುದಿಲ್ಲ, ಒಳಗಡೆ ನಮ್ಮ ಆತ್ಮಗಳನ್ನ ಪರಿಶೋಧಿಸುವಂತವರು ದೇವರಾಗಿದ್ದಾರೆ. ಹಾಲೆಲೂಯಾ. ನಮ್ಮ ಒಳಗಡೆ ನಡೆಯುವುದನ್ನು ನೋಡಿ ದೇವರು ತೀರ್ಮಾನಗಳನ್ನು ಮಾಡುವಂತವರಾಗಿದ್ದಾರೆ ಪ್ರಿಯರೇ. ಅದಕ್ಕಾಗಿ ದೇವರ ನಾಮವನ್ನು ಘನಪಡಿಸಬೇಕು, ಮಹಿಮೆ ಪಡಿಸಬೇಕು ನಾವು. ಹಾಲೆಲೂಯಾ. ಅದಕ್ಕಾಗಿ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲೋರು ಆಗಿದ್ದೀರಿ. ಅಂದ್ರೆ ದಾರಿ ತಪ್ಪಿ ನಾವು ಕುರಿಗಳಂತೆ ದಾರಿ ತಪ್ಪಿ ಹೋಗಿದ್ವಿ, ತೊಳಲುವರಾಗಿದ್ದೇವೆ. ಅಂದರೆ ದೇವರನ್ನ ಬಿಟ್ಟಾಗ ನಾವೇನಾಗ್ತೀವಿ? ನಮಗೆ ಇಷ್ಟ ಬಂದ ರೀತಿ ಎಲ್ಲೆಲ್ಲೋ ಕುರಿಗಳ ಹಾಗೆ ಕುರುಬನೊಬ್ಬ ಇಲ್ಲ ಅಂತಂದ್ರೆ ಏನಾಗ್ತವೆ? ಇತ್ಲಾಗ್ 4 ಕುರಿ, ಅತ್ಲಾಗ್ 4 ಕುರಿ, ಆ ಬೆಟ್ಟಕ್ಕೆ ಈ ಬೆಟ್ಟಕ್ಕೆ ಎಲ್ಲ ಛಿದ್ರ ಹಾಕ್ತವೆ.
ಕುರುಬನಿಲ್ಲದ. ಅದಕ್ಕೆ ಇವತ್ತು ಕುರುಬನಿಲ್ಲದ ಸೇವೆ ಹೇಗಿರ್ತದೆ ಪ್ರಿಯರೇ? ಒಂದು ಆಲಯದಲ್ಲಿ ಆ ಸೇವಕನು ಇಲ್ಲ ಅಂದ್ರೆ ಕುರಿಗಳು ಹೇಗೆ ಇರ್ಲಿಕ್ಕೆ ಸಾಧ್ಯ? ಹಾಲೆಲೂಯಾ! ಈ ಭೂಮಿ ಮೇಲಿರುವಂತ ಆ ಸೇವಕರಿಗೆ ಇಷ್ಟೊಂದು ದೇವರೊಂದು ಒಂದು ಆಜ್ಞೆಗಳನ್ನು ಹೊರಡಿಸಿ ಕುರಿಗಳನ್ನ ನೀನು ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ನನ್ನ ಬಳಿಗೆ ಕರ್ಕೊಂಡು ಬರಬೇಕು ಅಂತ ಸೇವಕರನ್ನ ನೇಮಿಸಿದ್ದಾರೆ. ಹಾಲೆಲೂಯಾ! ಆದರೆ ಸೇವಕನೇ ಅಕಸ್ಮಾತ್ ಇಲ್ಲದೆ ಹೋದರೆ ಕುರಿಗಳ ಕಥೆ ಏನಾಗುತ್ತೆ? ಅದೇ ರೀತಿಯಾಗಿ ಯೇಸು ಸ್ವಾಮಿ, ನೀವು ಕುರಿಗಳಂತೆ ದಾರಿ ತಪ್ಪುವವರಾಗಿದ್ದೀರಿ. ಹಾಲೆಲೂಯಾ! ಯಾವತ್ತು ನಾವು ದಾರಿ ತಪ್ಪುವವರು ಆಗಿರಬಾರದು, ದಾರಿಯನ್ನ ಹಿಡಿಯಂತರು, ಆ ಮಾರ್ಗವನ್ನು ಹಿಡಿಯುವಂತವರು ಆಗಿರಬೇಕು. ಅದಕ್ಕೆ ಯೋಹನ ಬರೆದ ಪತ್ರಿಕೆಯಲ್ಲಿ ನಾನೇ ಮಾರ್ಗವು ಸತ್ಯವು ಜೀವವು ಆಗಿದೆ. ಯೇಸು ಸ್ವಾಮಿ ಮಾರ್ಗ ಸತ್ಯ ಜೀವ ಆಗಿದ್ರೆ ಆ ಮಾರ್ಗವನ್ನೇ ಕುರಿಗಳು ಹಿಡಿದುಕೊಂಡು ಹೋಗ್ಬೇಕಾಗಿದೆ. ಅದನ್ನ ಬಿಟ್ಬಿಟ್ಟು ನಾವು ಈ ಲೋಕ ಭಯಂಕರ ದೊಡ್ಡದಾಗಿದೆ, ಈ ಲೋಕ ಅನೇಕ ಚಟುವಟಿಕೆಯಲ್ಲಿ ತುಂಬಿಕೊಂಡಿದೆ, ಇದನ್ನ ನಾವು ಈ ಮಾರ್ಗವನ್ನ ಬಿಟ್ಟುಬಿಟ್ಟು, ದೇವರ ಮಾರ್ಗವನ್ನ ಬಿಟ್ಬಿಟ್ಟು ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿ ಬಿಟ್ರೆ ಏನಾಗ್ತದೆ? ಮಾರ್ಗ ತಪ್ಪಿ ಹೋಗ್ತದೆ. ಅಲ್ಲೇ ಇದನ್ನೇ ಹೇಳ್ತಾ ಇದ್ದಾರೆ ದೇವರು, ಕುರಿಗಳಂತೆ ನೀವು ದಾರಿ ತಪ್ಪಿ ತೊಳಲವರಾಗಿದ್ದೀರಿ. ಹಾಲೆಲೂಯಾ! ಅದಕ್ಕೆ ತೊಳಲವರಾಗಿದ್ದೀರಿ. ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನು ಆಗಿರುವಾತನ ಬಳಿಗೆ ಬಂದಿದ್ದೀರಿ. ದಾರಿ ತಪ್ಪೂರಾಗಿದ್ದೀವಿ. ಯಾವಾಗ ಕುರುಬನು ನಮ್ಮ ಸಂಗಡ ಬಂದರೋ, ನಾವು ದಾರಿ ತಪ್ಪಿದ್ದರೂ ಸಹ ವಾಪಸ್ ಬಂದು ಏನಂತೆ ಇಲ್ಲಿ ಕೆಳಗಡೆ ಅಧ್ಯಕ್ಷನು ಆಗಿರುವಾತನ ಬಳಿಗೆ ಬಂದಿದ್ದೀರಿ. ಅಂದರೆ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಇದ್ರ ಪ್ರಕಾರ ಜೀವಿಸಿ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಇಲ್ಲಿ ಮಾರ್ಗವನ್ನು ನಾವು ಹುಡುಕುತ್ತಾ ಇದ್ದೇವೆ. ಎಲ್ಲಿ? ವಾಕ್ಯದ ಮುಖಾಂತರ. ನಾವು ಮಾರ್ಗ ಅಂದ್ರೆ ಎಲ್ಲೋ ರಸ್ತೆಯಲ್ಲಿ ಹುಡುಕೋದಲ್ಲ ಪ್ರಿಯನಾದ ದೇವರ ಮಕ್ಕಳೇ. ಯೇಸು ಸ್ವಾಮಿ ಬಂದಾಗ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಹಾಲೆಲೂಯಾ! ಆದರೆ ಇಲ್ಲಿ ಆ ಮಾರ್ಗವನ್ನ ಹಿಡಿದುಕೊಂಡು ಅದ್ರ ಮೇಲೆ ಲಕ್ಷ್ಯವಿಟ್ಟುಕೊಂಡು ಅದ್ರ ಮೇಲೆ ಜ್ಞಾನ ಇಟ್ಟುಕೊಂಡು ಈ ಭೂಮಿ ಮೇಲೆ ನಾವು ಬದುಕಬೇಕಾಗಿದೆ. ಅದಕ್ಕಾಗಿ ದೇವರು ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಟ್ಟರು. ಅದಕ್ಕೆ ಇವತ್ತು ಗುಡ್ ಫ್ರೈಡೆ ಅಂತ ಇವತ್ತು ಲೋಕವೆಲ್ಲ ಆಚರಣೆ ಮಾಡ್ತಾ ಇದೆ. ದುಃಖದ ದಿವಸ. ಅದು ಎಂಥ ಚಳಿಯೇಟು, ಅದು ಎಂಥ ಘೋರವಾದ ಇವತ್ತು ದಂಡನೆಯನ್ನು ಅನುಭವಿಸಿದರು ದೇವರು. ಹಾಲೆಲೂಯಾ! ತನ್ನ ಪ್ರಾಣವನ್ನು ತ್ಯಾಗ ಮಾಡಿದರು. ಇವತ್ತು ಅಂಥವ್ರು ಯಾರಾದ್ರೂ ಇದೀವ? ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ಅಂತೇಳಿ ಅದಕ್ಕೆ ಆಕಾಶ ಭೂಮಿ ಉಂಟು ಮಾಡಿದ ದೇವರು ತನ್ನ ಮಗನಾದ ಒಬ್ಬನನ್ನೇ ಕಳಿಸಿಕೊಟ್ಟನು. ಆತನು ನಂಬುವವನು ಎಂದೆಂದಿಗೂ ಸಾಯುವುದಿಲ್ಲ. ಅಂದರೆ ಅರ್ಥ, ಈ ಭೂಮಿ ಮೇಲೆ ಶಾರೀರಿಕವಾಗಿ ನಾವು ಸತ್ತರೂ ಆತ್ಮ ಪರಲೋಕ ರಾಜ್ಯ ಸೇರ್ತದೆ ಎಂಬುದಾಗಿ ದೇವರು ತಾನೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯವನ್ನು ಮುಗಿಸುವರು. ಯಾಕೆಂದ್ರೆ ನಾವು ದೇವರನ್ನ ನಂಬಿ ನಡೆಯುವಂಥವ್ರು ಎಂದಿಗೂ ನಮ್ಮನ್ನ ಕೈ ಬಿಡದೆ ನಡೆಸುವಂತ ದೇವರಾಗಿದ್ದಾರೆ. ಹಾಲೆಲೂಯಾ! ಹಾಗಾಗಿ ನಾವು ಎಲ್ಲರೂ ಪ್ರಿಯನಾದ ದೇವರ ಮಕ್ಕಳೇ, ಈ ವಾಕ್ಯದೊಂದಿಗೆ ನಾವು ಪ್ರಾರ್ಥನೆಯೊಂದಿಗೆ ಯಾವಾಗಲೂ ದೇವರನ್ನ ನಾವು ಅನ್ಯೋನ್ಯತೆ ಪ್ರೀತಿಯಲ್ಲಿ ಸದಾಕಾಲ ಇರುವಂತೆ ದೇವರೇ ನೀನು ನನಗೆ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮುಖಾಂತರ ಕೇಳುವಂಥವ್ರು, ಬೇಡುವಂಥವ್ರಾಗಿ ಒಂದು ಕಣ್ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆಯ ಅರಸನು ನೀವು ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ಸ್ವಾಮಿ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು. ಆಪತ್ತು ಅನರ್ಥಗಳು ತುಂಬಿದ ಜಗತ್ತಿನಲ್ಲಿ ಸ್ವಾಮಿ ಇಲ್ಲಿ ತನಕ ನೀನು ಕೃಪೆಯಲ್ಲಿ ಮರೆಮಾಚಿ ನಡೆಸಿದಕ್ಕಾಗಿ ಸ್ತೋತ್ರ. ಮುಂದೆ ನಡೆಸುವಾತನೇ ಬೆನೇಜರು ನೀವು ಸ್ವಾಮಿ. ದೇವರೇ ಕರ್ತನೆ ನಮಗಾಗಿ ಸ್ವಾಮಿ ಶಿಲುಬೆ ಮೇಲೆ ಯಜ್ಞವಾಗಿದ್ದ ದೇವರೇ ನಿನಗೆ ಸ್ತೋತ್ರ ರಾಜ್ಯನೇ ಕರ್ತನೆ. ಅದಕ್ಕಾಗಿ ಸ್ತೋತ್ರ 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 ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್ ಆಮೇನ್.